ಈಗ ಟರ್ಮರಿಕ್ ಪೌಡ್ರ್ ನೋಡಿ, ಒಂದು 1/4 ಟೀ ಸ್ಪೂನಷ್ಟು ಸಾಕಾಗ್ತದೆ. ಆಮೇಲೆ ರೆಡ್ ಚಿಲ್ಲಿ ಪೌಡರ್ 1.5 ಟೀ ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೇನೆ. ಅಂದರೆ ಇದು ಗ್ರೀನ್ ಚಿಲ್ಲಿ ಹಾಕಿದ್ದೇನಲ್ಲ, ಹಾಗಾಗಿ 2 ಟೀ ಸ್ಪೂನ್ ಸಹ ಹಾಕ್ಕೊಳ್ಬೋದು ನೀವು. ಮತ್ತು ಚಿಕನ್ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಹಾಕೊಳ್ಳಿ. ಗರಂ ಮಸಾಲ ಪೌಡರು ಮತ್ತು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡ್ರ್ 1.5 ಟೀ ಸ್ಪೂನಷ್ಟು ಹಾಕ್ಕೊಂಡೆ. ಆಮೇಲೆ ಗರಂ ಮಸಾಲ ಪೌಡರು ಒಂದು 1/2 ಟೀ ಸ್ಪೂನಷ್ಟು ಸಾಕಾಗ್ತದೆ. ಇಷ್ಟೇ ಇದಕ್ಕೆ ಬೇಕಾಗಿದ್ದು. ಆಮೇಲೆ ನಿಮಗೆ ಕಲ್ಲರ್ ಬೇಕಂತೇಳಿದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಹಾಕ್ಕೊಳ್ಳಿ, ಆಪ್ಷನಲ್ ಅದು. ಮೇನ್ ಬೇಕಾಗಿರೋದು ಟರ್ಮರಿಕ್ ಪೌಡ್ರು, ರೆಡ್ ಚಿಲ್ಲಿ ಪೌಡರು ಮತ್ತು ಕೊರಿಯಂಡರ್ ಪೌಡರು, ಗರಂ ಮಸಾಲ ಪೌಡರು. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಆಪ್ಷನಲ್ಲು, ಇದ್ದರೆ ಹಾಕಿ. ಹಾಕಲೇಬೇಕಂತೇನಿಲ್ಲ, ಸ್ವಲ್ಪ ಕಲ್ಲರ್ ಬರ್ತದಂತೇಳಿ ಹಾಕ್ಕೊಳ್ಳೋದಷ್ಟೇ. ಪೌಡರ್ ಹಾಕಿದ ಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀರು ಸಹ ಜಾಸ್ತಿ ಹಾಕಬೇಕಂತೇನಿಲ್ಲ, ಅಂದರೆ ಸ್ವಲ್ಪ ಡ್ರೈ ಆಗಿರ್ತದಲ್ಲ, ಸ್ವಲ್ಪ ಮಸಾಲ ಟೈಪ್ ಇರ್ತದೆ ಮತ್ತು ಸ್ವಲ್ಪ ಡ್ರೈ ಆ ಥರ. ನಾನು ಉಪ್ಪು ಆವಾಗಲೇ ಹಾಕಿದ್ದೀನಿ ಸ್ವಲ್ಪ, ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ತುಂಬ ಮಸಾಲ ಟೈಪ್ ಸಹ ಇಲ್ಲ, ನಾನು ಅಂದರೆ ಆನಿಯನ್ ಜಾಸ್ತಿ ಹಾಕಲಿಲ್ಲ, ಹಾಗಾಗಿ. ಅದು ತುಂಬ ಮಸಾಲ ಟೈಪ್ ಮಾಡಿದ್ರೆ ಸಹ ಅಷ್ಟು ಒಳ್ಳೆಯದಾಗೋದಿಲ್ಲ ಇದು. ಈ ಥರ ಸ್ವಲ್ಪ ಡ್ರೈ ಡ್ರೈ ಇದ್ದರೆ ಒಳ್ಳೆಯದಾಗ್ತದೆ. ಇದಕ್ಕೀಗ ಸ್ವಲ್ಪ ನೀರು ಸಹ ಹಾಕ್ಕೊಳ್ತೀನಿ ನಾನು. ತುಂಬ ನೀರು ಸಹ ಹಾಕಲಿಕ್ಕಿಲ್ಲ, ಒಂದು ಅರ್ಧ ಗ್ಲಾಸಿನಷ್ಟು ಹಾಕಿದರೆ ಸಾಕು. ನೋಡಿ, ಇಷ್ಟೇ ನೀರು ಸಾಕಾಗ್ತದೆ, ತುಂಬ ಮುಳುಗುವಷ್ಟು ಸಹ ನೀರು ಹಾಕೋದು ಬೇಡ. ಇದೀಗ ನೀರು ಹಾಕಿದ ಮೇಲೆ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು ಲಿಡ್ ಮುಚ್ಚಿ 15 ನಿಮಿಷ ಬೇಯಿಸ್ಕೊಳ್ಬೇಕು. 15 ನಿಮಿಷ ಅಂತ ಹೇಳಿದರೆ ಮಿಡ್ಲಲ್ಲಿ ನೀವು ಪ್ಲೇಟ್ ತೆಗೆದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. 15 ನಿಮಿಷ ಬಿಟ್ಟು ನಾನು ನಿಮಗೆ ತೋರಿಸ್ತೇನೆ. ನೋಡಿ, 15 ಮಿನಿಟ್ಸ್ ಆದಮೇಲೆ ನೋಡಿ ಎಷ್ಟು ಆಯಿಲೆಲ್ಲ ಬಿಟ್ಟಿದೆ, ಪರ್ಫೆಕ್ಟಾಗಿ ಆಗಿದೆ ಅದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದ್ರಿಂದ ನನಗೊಂದು ಸಪೋರ್ಟ್ ಸಿಕ್ಕಿದಾಗೆ ಆಗ್ತದೆ, ಮತ್ತು ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಸಹ ಇಂಟ್ರೆಸ್ಟ್ ಬರ್ತದೆ, ಖುಷಿ ಆಗ್ತದೆ ಮತ್ತು ನನಗೆ. ನೋಡಿ, ಚಿಕನ್ ಸಹ ಕರೆಕ್ಟಾಗಿ ಬೆಂದಿದೆ. 15 ನಿಮಿಷ ಕರೆಕ್ಟಾಗಿ ಬೇಯಿಸಿ ನೀವು, ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು. ಚಿಕನ್ ಮಸಾಲ ಡ್ರೈ ರೆಡಿ ಆಯಿತು ನಮ್ಮ ಮನೆಯಲ್ಲಿ. ಪ್ಲೀಸ್ ಖಂಡಿತ ಒಮ್ಮೆ ಟ್ರೈ ಮಾಡಿ. ಇದು ಫ್ಲೇಮ್ ಆಫ್ ಮಾಡಿದ ಮೇಲೆ ಲಿಂಬೆಹಣ್ಣಿದು ರಸ ಸ್ವಲ್ಪ ಹಾಕಿ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಕಾಗ್ತದೆ. ಮನೇಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ, ಹೇಗಿರ್ತದೆ ನನಗೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.